ಸೇನೆಯ ರಣಾರ್ಭಟಕ್ಕೆ ಉಗ್ರರ ಅಡಗುತಾಣ ಛಿದ್ರವಾಗಿದೆ. ಈಗ ಪಾಕಿಸ್ತಾನದ ಎಲ್ಲ ರೀತಿಯಂಥ ವಿಜುವಲ್ಸ್ಗಳೀಗ ಬರ್ತಾ ಇದೆ. TV9 ಸಂಪೂರ್ಣ ವಿವರವನ್ನು ತೋರಿಸ್ತಾ ಇದ್ದೀವಿ. TV9 ಬಳಿ ಸಾಕಷ್ಟು ವಿಜುವಲ್ಸ್ಗಳು ಕೂಡ ಈಗ ಲಭ್ಯವಾಗಿದೆ. ಪಾಕಿಸ್ತಾನದ ಮುರಿದ್ಕೆಯಲ್ಲಿ ಮಸೀದಿ ಈಗ ನಿರ್ನಾಮ ಆಗಿರುವಂಥ ದೃಶ್ಯ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೇನೆ ಮಿಸೈಲ್ ದಾಳಿಗೆ ಚಿಂದಿ ಆಯಿತು. ಕಟ್ಟಡ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಮುರಿದ್ಕೆಯಲ್ಲಿ ಇರುವಂಥ 4 ಕಟ್ಟಡಗಳು ಸಂಪೂರ್ಣ ನಾಮಾವಶೇಷವಾಗಿದೆ. ಮಸೀದಿ, ಆಡಳಿತ ಕಚೇರಿ, 2 ಮನೆ ಧ್ವಂಸವಾಗಿದೆ. ಇನ್ನು ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಜುವಲ್ಸ್ಗಳಿಗೆ ನಾವು ವೇಟ್ ಮಾಡ್ತಾ ಇದ್ವಿ. ಯಾಕೆಂದರೆ ನಿನ್ನೆ ದಾಳಿಯಾದ ಬಳಿಕ ಭಾರತೀಯ ಸೇನಾಪಡೆಗಳು ರಿಲೀಸ್ ಮಾಡಿರುವಂಥ ದೃಶ್ಯಗಳು ಒಂದಾದರೆ, ಅದಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ಹೆಚ್ಚಿನ ದೃಶ್ಯಾವಳಿಗಳೀಗ ಬರ್ತಾ ಇದೆ. ನೋಡ್ತಾ ಇದ್ದಾರೆ, ಮುರಿದ್ಕೆಯಲ್ಲಿರುವಂಥ ಉಗ್ರರ ಅಡಗುತಾಣ ಕೂಡ ಆಗಿತ್ತು, ಟ್ರೈನಿಂಗ್ ಕ್ಯಾಂಪ್ ಕೂಡ ಆಗಿತ್ತು. ಆ ಮಸೀದಿಯ ಮೇಲೆ ದಾಳಿ ಮಾಡಲಾಗಿದೆ. ವಾಯುದಾಳಿಯಲ್ಲಿ ಈಗ ಕಟ್ಟಡ ಸಂಪೂರ್ಣ ಛಿದ್ರವಾಗಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದರ ಸಂಪೂರ್ಣ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕಟ್ಟಡ ಯಾವ ರೀತಿ ಧ್ವಂಸವಾಗಿದೆ ಅನ್ನೋದರ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದ ಮುರಿದ್ಕೆಯಿಂದ ಬರ್ತಾ ಇರುವಂಥ ದೃಶ್ಯ ಇದು. ಸೇನೆ ಮಿಸೈಲ್ ದಾಳಿಗೆ ಚಿಂದಿಯಾಗಿದೆ ಸಂಪೂರ್ಣ ಕಟ್ಟಡ. ಮುರಿದ್ಕೆಯಲ್ಲಿ ಈಗ 4 ಕಟ್ಟಡಗಳು, ಅಂದರೆ ಆ ಒಂದು ಗ್ರಾಮದಲ್ಲಿ, ಮುರಿದ್ಕೆ ಅನ್ನೋದು ಪಾಕಿಸ್ತಾನದಲ್ಲಿರುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಎಲ್ಲ ಕಟ್ಟಡಗಳಲ್ಲಿ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇತ್ತು. ಉಗ್ರರ ತರಬೇತಿ ಶಿಬಿರಗಳು ಇದರಲ್ಲಿ ನಡೀತಾ ಇತ್ತು. ಅವರಿಗೆ ಟ್ರೈನ್ ಮಾಡಿ ಇಲ್ಲಿಂದ ನೇರವಾಗಿ ಲಾಂಚ್ ಪ್ಯಾಡ್ಗಳಿಗೆ ಅವರನ್ನು ಕಳಿಸ್ಕೊಡ್ಲಾಗ್ತಾ ಇತ್ತು. ಹೀಗಾಗಿ ಅವ್ರು ಕಳಿಸ್ಕೊಡ್ಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ರೀತಿಯಂಥ ಅವರಿಗೆ ಮೈಂಡ್ ವಾಶ್ ಇರ್ಬೋದು, ಜೊತೆಗೆ ಇಸ್ಲಾಮಿಕ್ ಸಂಬಂಧಪಟ್ಟಂತೆ ಅದರ ತರಬೇತಿಗಳಿರ್ಬೋದು, ಅದೆಲ್ಲವನ್ನೂ ಕೂಡ ಇದೇ ಒಂದು ಸ್ಥಳದಲ್ಲಿ ಕೊಡ್ತಾ ಇದ್ರು. ಹೀಗಾಗಿ ಈ ಮಸೀದಿಯನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಭಾರತೀಯ ಸೇನೆ ಶೆಲ್ ದಾಳಿಗೆ ಈಗ ಸಂಪೂರ್ಣ ಕಟ್ಟಡ ಧ್ವಂಸವಾಗಿದೆ.